ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ ಸ್ವಾಮಿ, ನಾವು ಇರೋದೇ ಹಿಂಗೆ. ನೀವೇನಾದರೂ ಹೇಳಿ, ಏನಾದರೂ ಮಾಡ್ಕೊಳ್ಳಿ, ನಾವು ಮಾತ್ರ ಹಿಂಗೆ ಇರೋದು, ಬದಲಾಗೋ ಮಾತೇ ಇಲ್ಲ. ಯೂನಿಫಾರ್ಮ್ ಇದ್ರೂ ಕೂಡ ನಾವು ಬುರ್ಕಾನೇ ಹಾಕೋದು. ಈ ಆಟಗಳಿಗೆಲ್ಲ ಈಗ ಬ್ರೇಕ್ ಬಿದ್ದಿದೆ. ಬುರ್ಕಾ ಹೆಸರಲ್ಲಿ ಮಾಡ್ತಾ ಇದ್ದಂಥ ಡ್ರಾಮಾಗಳೆಲ್ಲ ಇನ್ನು ಮುಂದೆ ಬಂದ್. ಜಾಸ್ತಿ ಖುಷಿ ಪಡೋಕ್ಕಾಗಲ್ಲ ಬಿಡಿ. ಅದು ಭಾರತದಲ್ಲಿ ಅಲ್ಲ, ಬ್ರಿಟನ್ನಲ್ಲಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಬ್ರಿಟನ್ಗೆ ಈಗ ನಾವು ಬ್ರಿಟನಿಸ್ತಾನ್ ಆಗ್ತಾ ಇದ್ದೀವಿ ಅನ್ನೋದು ಅರ್ಥ ಆಗ್ತಿದ್ದಂಗೆ ಇದೆ. ಬಿಟ್ರೆ ಇದನ್ನು ಇಸ್ಲಾಂ ದೇಶ ಮಾಡಿಬಿಟ್ರೆ ಅನ್ನೋ ಆತಂಕ ಶುರುವಾಗಿದೆ. ಸೊ ಫ್ರಾನ್ಸ್ ನಂತರ ಬ್ರಿಟನ್ನಲ್ಲಿ ಬುರ್ಕಾ ಬ್ಯಾನ್ ಮಾಡೋಕೆ ಬೇಡಿಕೆ ಶುರುವಾಗಿದೆ. ಮನವಿಯನ್ನು ಕೂಡ ಮಾಡಲಾಗಿದೆ. ಸಂಸತ್ನಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಲಾಯಿತು. ಯಾವಾಗ ಬುರ್ಕಾ ಹೆಸರು ಬಂತೋ ಕೂಡಲೇ ಎಲ್ಲರ ಗಮನ ಭಾರತದ ಕಡೆ ತಿರುಗುತ್ತೆ. ಯಾಕಂದರೆ ಭಾರತದಲ್ಲಿ ಬುರ್ಕಾ ಹಿಜಾಬ್ ಮೇಲೆ ಗಲಾಟೆ, ಪ್ರತಿಭಟನೆ ಕೂಡ ನಡೆದಿತ್ತು. ಸ್ಕೂಲ್ ಕಾಲೇಜುಗಳಲ್ಲಿ ಬುರ್ಕಾ ಬ್ಯಾನ್ ಆದಮೇಲೆ ತುಂಬ ವಿರೋಧ ಕೂಡ ಶುರುವಾಗಿತ್ತು. ಒಂದು ಮತವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಮುಸಲ್ಮಾನರ ಶೋಷಣೆ ಅಂತೆಲ್ಲ ಬೊಬ್ಬೆ ಹಾಕ್ತಾ ಇದ್ರು. ಆದರೆ ಈಗ ಬ್ರಿಟನ್ನಲ್ಲಿ ಈ ವಿಷಯ ಸಂಸತ್ನಲ್ಲಿ ಚರ್ಚೆ ಆಗತ್ತೆ. ಯುಕೆಯ ಸಂಸದರು ಸುರಕ್ಷತೆಯ ದೃಷ್ಟಿಯಿಂದ ಬುರ್ಕಾವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಕೆಲವು ಇಸ್ಲಾಮಿಕ್ ದೇಶಗಳಲ್ಲಿ ಈಗಾಗಲೇ ಬುರ್ಕಾ ಬ್ಯಾನ್ ಕೂಡ ಮಾಡಲಾಗಿದೆ. ಫ್ರಾನ್ಸ್ನಲ್ಲೂ ಬ್ಯಾನ್ ಆಗಿದೆ. ಈಗ ಬ್ರಿಟನ್ನಲ್ಲೂ ಕೂಡ ಈ ಕೂಗು ಕೇಳಿ ಬರ್ತಾ ಇದೆ. ಒಂದು ಪ್ರಶ್ನೆ ಭಾರತೀಯ ಮುಸಲ್ಮಾನ ಸಮುದಾಯ ಮತ್ತು ಮಹಿಳೆಯರಿಗೆ. ಅದೇನೆಂದರೆ, ಅರಬ್ನಲ್ಲಿ ಬಟ್ಟೆ ಧರಿಸಿದಂತೆ ಭಾರತೀಯ ಮುಸಲ್ಮಾನ ಗಂಡಸರು ಕೂಡ ಹಾಕಿಕೊಳ್ತಾರಾ? ಅವರಿಗೆ ಇಲ್ಲದ ಕಾನೂನು ನಿಮ್ಗೆ ಯಾಕೆ? ಯುರೋಪ್ನಲ್ಲಿ ಅದೇ ತರಹದ ಬಟ್ಟೆಯನ್ನು ಮುಸ್ಲಿಂ ಪುರುಷರು ಧರಿಸ್ತಾರಾ? ಇಲ್ಲ ತಾನೆ. ಹಾಗಾದರೆ ಅರಬ್ನಲ್ಲಿ ಮಹಿಳೆಯರು ಬಟ್ಟೆ ಹಾಕಿಕೊಂಡಂತೆ ಭಾರತ ಅಥವಾ ಬ್ರಿಟನ್ನಲ್ಲಿ ಯಾಕೆ ಹಾಕ್ಕೊಳ್ಬೇಕು? ಸರಿಯೇ ಅಲ್ವಾ? ಇಲ್ಲಿ ಯಾವುದೇ ಮತದ ವಿರುದ್ಧ ಅಥವಾ ಪರ ಮಾತಾಡ್ತಾ ಇಲ್ಲ ನಾನು. ಅರಬ್ನಲ್ಲಿ ಮರಳುಗಾಡಿದೆ, ಅಲ್ಲಿ ಗಾಳಿಗೆ ಧೂಳಿನಿಂದ ಆಗುವ ಸಮಸ್ಯೆಗಳಿಗೆ ಕಣ್ಣಿಗೆ ಮರಳು ಹೋಗದೆ ಇರಲಿ ಅನ್ನೋ ಕಾರಣಕ್ಕೆ ಇಂಥ ಬಟ್ಟೆಗಳನ್ನು ಹಾಕಿರ್ಬೋದಲ್ವಾ? ಕಿವಿಗೆ, ಕಣ್ಣಿಗೆ ಹಾಗೂ ತಲೆಗೆ ಮರಳು ತಾಕದೇ ಇರಲಿ ಅಂತ. ಇಸ್ಲಾಂ ಹುಟ್ಟಿದ್ದೇ ಅಲ್ಲಿ ಅನ್ನೋ ಕಾರಣದಿಂದ ಇದು ಇಸ್ಲಾಂನ ಡ್ರೆಸ್ ಕೋಡ್ ಆಗಿದೆ. ಬಟ್ಟೆ ಅನ್ನೋದು ಆಯಾ ದೇಶದ ಪ್ರದೇಶದ ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಉಷ್ಣದ ವಾತಾವರಣ ಇದ್ದಲ್ಲಿ ಹಗುರವಾದ ಬಟ್ಟೆ, ಶೀತದ ವಾತಾವರಣದಲ್ಲಿ ದಪ್ಪವಾದ ಬಟ್ಟೆಗಳನ್ನು ಬಳಸ್ತಾರೆ. ನಮ್ಮ ದೇಶದಲ್ಲೂ ಕೂಡ ವಾತಾವರಣಕ್ಕೆ ಅನುಗುಣವಾಗಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಬಟ್ಟೆ ಧರಿಸ್ತಾರೆ. ಆದರೆ ಇವರ ವಿಷಯ ಹಾಗಲ್ಲ. ಬಿಸಿಲು ಎಷ್ಟೇ ಇರಲಿ, ಬೆವರು ಹರಿತಾ ಇದ್ರೂ ಕಪ್ಪು ಬಟ್ಟೆಯನ್ನೇ ಧರಿಸಬೇಕು. ಎಂಥದ್ದೇ ಭೀಕರ ಬಿಸಿಲಿನಲ್ಲಿ ನಾನು ಕ್ರಿಶ್ಚಿಯನ್ ಅಂತ ಸೂಟ್ ಬೂಟ್ ಹಾಕೊಂಡು ಇರೋದಕ್ಕಾಗುತ್ತಾ? ಕುರಾನ್ನಲ್ಲಿ ನಿಮ್ಮ ಉಡುಪಿನ ಬಗ್ಗೆ ಏನಾದರೂ ಬರ್ದಿದೆಯಾ? ನೀವು ಬುರ್ಕಾ ಹಾಕಿಕೊಳ್ಬೇಕು ಅಂತ ಹೇಳಲಾಗಿದೆಯಾ? ಆದರೆ ಹೇಳಿರೋದೇನೆಂದರೆ, ಪರಪುರುಷರ ಎದುರಿಗೆ ಮುಖ ತೋರಿಸಬೇಡಿ ಅಂತ. ಇದು ನಮ್ಮ ಧರ್ಮದಲ್ಲೂ ನೋಡಬಹುದು, ಕ್ರಿಶ್ಚಿಯನ್ನರಲ್ಲೂ ನೋಡಬಹುದು. ಮದುವೆಯ ಗೌನ್ ಹಾಕಿಕೊಂಡಿರುವಾಗ ವೇಲ್ನಿಂದ ಫೇಸ್ ಕವರ್ ಆಗಿರುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಇದೆಲ್ಲ ಸಂಪ್ರದಾಯಗಳು. ಆದರೆ ಪ್ರತ್ಯೇಕ ಒಂದು ಸಮುದಾಯ ಪಬ್ಲಿಕ್ ಪ್ಲೇಸ್ ಅಥವಾ ಸಮವಸ್ತ್ರ ಕಡ್ಡಾಯ ಇರೋ ಜಾಗದಲ್ಲಿ ಬುರ್ಕಾನೇ ಹಾಕಬೇಕು ಅಂದರೆ ತಪ್ಪಾಗ್ಬಿಡುತ್ತೆ. ಯಾವ್ಯಾವ ದೇಶದಲ್ಲಿ ಬುರ್ಕಾ ಬ್ಯಾನ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಫ್ರಾನ್ಸ್, ಬೆಲ್ಜಿಯಂ, ಡೆನ್ಮಾರ್ಕ್, ಆಸ್ಟ್ರಿಯಾ, ನೆದರ್ಲ್ಯಾಂಡ್, ಬಲ್ಗೇರಿಯಾ, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಮತ್ತು ಜರ್ಮನಿಯಲ್ಲಿ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಬುರ್ಕಾವನ್ನು ಬ್ಯಾನ್ ಮಾಡಲಾಗಿದೆ. ಭಾರತದಲ್ಲಿ ಇದೇ ವಿಷಯ ಬಂದರೆ ಕೆಲವು ಸಿಟ್ಟಾಗ್ತಾರೆ. ಪಕ್ಷ ವಿಪಕ್ಷಗಳ ನಡುವೆ ಯುದ್ಧವೇ ಆಗ್ಬಿಡುತ್ತೆ. ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮುಸಲ್ಮಾನರನ್ನು ತುಳಿಯೋಕೆ ಮುಂದಾಗಿದ್ದಾರೆ, ಅಲ್ಪಸಂಖ್ಯಾತರು ಭಾರತದಲ್ಲಿ ಡೇಂಜರ್, ಇನ್ನೂ ಏನೇನೋ ಮೊಂಡುವಾದ ಶುರುವಾಗುತ್ತೆ. ಯಾಕೆ ಬೇರೆ ದೇಶಗಳಲ್ಲಿ ಈ ಪಾಯಿಂಟ್ಸ್ಗಳು ಅಡ್ಡಿ ಆಗಲಿಲ್ವಾ? ಹಾಗಾದರೆ ಭಾರತದಲ್ಲಿಯೇ ಯಾಕಾಗಿ ಈ ವಿರೋಧ? ಸಾಮಾನ್ಯವಾಗಿ ನೋಡಿರ್ತೀರ, ATMನಲ್ಲಿ ಬರ್ದಿರುತ್ತೆ, ಮುಖ ಮುಚ್ಕೋಬೇಡಿ, ಹೆಲ್ಮೆಟ್ ಹಾಕೋಬೇಡಿ, ಹೆಲ್ಮೆಟ್ ಬಳಸಬೇಡಿ ಅಂತ. ಹಾಗಾದರೆ ಇದು ಕೂಡ ಧಾರ್ಮಿಕ ವಿರೋಧ ಆಗತ್ತಾ? ಅಥವಾ ಸೆಕ್ಯೂರಿಟಿ ವಿಷಯವಾಗಿ ಅವಶ್ಯವಾ? ಯೋಚನೆ ಮಾಡಿ. ಭಾರತದಲ್ಲಿ ಯೂನಿಫಾರ್ಮ್ ಬಗ್ಗೆ ಸಿಕ್ಕಾಪಟ್ಟೆ ವಿವಾದ ಆಗಿತ್ತು. ಅದು ಶುರುವಾಗಿದ್ದು ನಮ್ಮ ಕರ್ನಾಟಕದಿಂದಲೇ. ಯೂನಿಫಾರ್ಮ್ ಯಾಕೆ ತಂದಿದ್ದು? ಎಲ್ಲರೂ ಸಮಾನವಾಗಿ ಓದಬೇಕು ಅನ್ನೋ ಕಾರಣಕ್ಕೆ. ಬಡವ ಶ್ರೀಮಂತ ಅನ್ನೋ ಭಾವನೆ ಬರಬಾರ್ದು ಅಂತ. ಇದರಲ್ಲಿ ಧರ್ಮ ಎಲ್ಲಿಂದ ಬರುತ್ತೆ? ಇದ್ಯಾಕೆ ಅರ್ಥ ಆಗ್ತಾ ಇಲ್ಲ? ಎಲ್ಲ ಜನ ಶಿಕ್ಷಣ ವ್ಯವಸ್ಥೆಯ ನಿಯಮವನ್ನು ಒಪ್ಕೊಂಡಿದ್ದಾರೆ. ಆದರೆ ಕೇವಲ ಒಬ್ಬರ ವಿರೋಧ ಮಾಡೋದು ಯಾಕಾಗಿ? ಎಲ್ಲ ಧರ್ಮದವರಿಗೂ ಸಮಾನ ಹಕ್ಕಿದೆ. ಆದರೆ ಅದನ್ನು ಎಲ್ಲಿ ಬಳಸಬೇಕು ಅಲ್ಲಷ್ಟೇ ಬಳಸಿದರೆ ಎಲ್ರಿಗೂ ಒಳ್ಳೆಯದು. ಬ್ರಿಟನ್ ಪಾಪ್ಯುಲೇಷನ್ನಲ್ಲಿ 6.5% ಮುಸ್ಲಿಮರಿದ್ದಾರೆ.
ಆದರೆ ಅಲ್ಲಿ ನಡೆಯುವ ಕ್ರೈಮ್ನಲ್ಲಿ 14% ಮುಸ್ಲಿಮರೇ ಅಂತ ರಿಸರ್ಚ್ ಹೇಳ್ತಾ ಇದೆ. ಕ್ರೈಮ್ನ ಸಮಯದಲ್ಲಿ ಮುಖ ಕಾಣಿಸೋದಿಲ್ಲ ಅಂತ ಈ ರಿಸರ್ಚ್ ಹೇಳಿದೆ. ಇದೇ ಕಾರಣಕ್ಕೆ ಬ್ರಿಟನ್ ಬುರ್ಕಾ ಬ್ಯಾನ್ ಮಾಡೋಕೆ ಹೊರಟಿರೋದು. ಸುರಕ್ಷತೆಯ ವಿಷಯದಲ್ಲಿ ಯಾವ ಧರ್ಮ ಯಾವ ಮತಕ್ಕೂ ಕೂಡ ಕನ್ಸೆಷನ್ ಇಲ್ಲ, ಇರಬಾರ್ದು ಕೂಡ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.